ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋ ಟಾಪಿಕ್ ಏನಂತಂದರೆ ಯೂಟ್ಯೂಬ್ ಬಗ್ಗೆ. ಸೊ ಆ್ಯಕ್ಚುಲಿ ಯೂಟ್ಯೂಬ್ ಅನ್ನೋದು ಆಲ್ಮೋಸ್ಟ್ 2011-12 ಅದಕ್ಕಿಂತ ಮುಂಚೆಯಿಂದನೂ ಇದೆ. ಸೊ ನಮ್ಗಳಿಗೆ ಗೊತ್ತಿಲ್ಲ ಮೀನ್ಸ್ ನಾವು 2011-12 ಇನ್ನೂ ಸ್ಕೂಲು ಕಾಲೇಜ್ಗಳಲ್ಲಿ ಇರ್ತಿದ್ವಿ. ಆವಾಗ ನಮ್ಮ ಹತ್ರ ಇನ್ನೂ ಸರಿಯಾಗಿ ಮೊಬೈಲೇ ಇರ್ತಾ ಇರಲಿಲ್ಲ. ಯಾವುದೋ ಕೀಪ್ಯಾಡ್ ಸೆಟ್ ಇರ್ತಿತ್ತು, ಇಲ್ಲ ಸ್ಕೂಲು ಕಾಲೇಜ್ ಆದರೆ ಮೊಬೈಲೇ ತೊಗೊಂಡೋಗಂಗಿರಲಿಲ್ಲ, ಯೂಸ್ ಮಾಡ್ತಾ ಇರಲಿಲ್ಲ. ಅವಾಗ ನಮ್ಗೆ ಯಾರು ಮಾಡ್ತಾಯಿದ್ರು, ಅಷ್ಟೊಂದು ಅವಶ್ಯಕತೆಯೂ ಇರಲಿಲ್ಲ. ಹಾಗಾಗಿ ಯೂಟ್ಯೂಬ್ ಬಗ್ಗೆ ನಮಗೆ ಅವಾಗ ಅವೇರ್ನೆಸ್ ಇರಲಿಲ್ಲ. ಅದಾದಮೇಲೆ ನಮಗೆ ಯೂಟ್ಯೂಬ್ ಬಗ್ಗೆ ಬಂದಿದ್ದು ಅಂತಂದರೆ ಡಿಗ್ರಿ ಟೈಮಲ್ಲಿ 2014, 15, 16. ಸೊ ಆ ಟೈಮಲ್ಲಿ ನಮ್ಮ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಸರಿಯಾಗಿ ಇರ್ತಿರಲಿಲ್ಲ. ಸೊ ಹಾಗಾಗಿ ಅದು ನಮ್ಗಳಿಗೆ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಕೆಲವರು ಯೂಟ್ಯೂಬ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು, ಕೆಲವರು ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದನೇ ಕೆಲವರು ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡಿರೋರು, ಅಥವಾ ಅವತ್ತಿಗೆ ಏನಾದರೂ ಆ್ಯಂಡ್ರಾಯ್ಡ್ ಇಟ್ಕೊಂಡು ಅದರಲ್ಲಿ ಈ ಥರ ಏನೋ ವೀಡಿಯೋಗಳು ಬರುತ್ತೆ ಅಂತ ನೋಡ್ತಿದ್ದವರು, ಅವ್ರಿಗೆ ಗೊತ್ತಾಗಿ ಅವರೂ ಮಾಡ್ಬೋದು ಅನ್ನೋದು ಗೊತ್ತಾಗಿ ಸೊ ಅವತ್ತು ಸ್ಟಾರ್ಟ್ ಮಾಡಿದವರು ಇವತ್ತಿಗೆಲ್ಲ ಬಿಲಿಯನಿಯರ್ಗಳು ಆಗ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಮ್ಮ ಕರ್ನಾಟಕದವ್ರಿಗಿಂತ ಔಟ್ಸೈಡರ್ಸು ಅಥವಾ ನಾರ್ತ್ ಇಂಡಿಯನ್ಸು ಅಥವಾ ಇಂಡಿಯಾ ಬಿಟ್ಟು ಅಂತ ನೋಡಿದ್ರೆ ಔಟ್ ಆಫ್ ಕಂಟ್ರಿಯಲ್ಲಿ ಇದ್ರದ್ದು ಅವೇರ್ನೆಸ್ ತುಂಬ ಚೆನ್ನಾಗಿರೋದ್ರಿಂದ, ಅವರು ನಮ್ಗಿಂತ ಟೆಕ್ನಾಲಜಿಗಳಲ್ಲಿ ಮುಂದೆ ಇರೋದ್ರಿಂದ ಅವರೆಲ್ಲ ನಮ್ಗಿಂತ ಮುಂಚೆನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಅದರಲ್ಲಿ 2012 ಸ್ಟಾರ್ಟ್ ಆದಂತಹ ಮಿಸ್ಟರ್ ಬೀಸ್ಟ್. ಸೊ ಮಿಸ್ಟರ್ ಬೀಸ್ಟ್ ಅವ್ರ ಹೆಸರು ಜಿಮ್ಮಿ. ಅವರು ಅಮೇರಿಕನ್ಸು. ಸೊ ಅವರು ನಾರ್ಮಲ್ ಲೋಯರ್ ಮಿಡಲ್ ಕ್ಲಾಸಿಂದ ಬಂದು ತುಂಬ ಚೆನ್ನಾಗಿ ವೀಡಿಯೋಗಳನ್ನ ಮಾಡಿ ಯೂಟ್ಯೂಬಲ್ಲಿ ಸಖತ್ ಅರ್ನ್ ಮಾಡಿದ್ದಾರೆ. ಎಷ್ಟು 1000 ಕೋಟಿ ಅರ್ನ್ ಮಾಡಿದ್ದಾರೆ ಅಂದರೆ, ನಾನು ಇದೇ ಚಾನಲಲ್ಲಿ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ ಮಿಸ್ಟರ್ ಬೀಸ್ಟ್ ಬಗ್ಗೆ, ವರ್ಲ್ಡ್ ನಂಬರ್ 1 ಯೂಟ್ಯೂಬ್ ಚಾನಲ್ ಅಂತ. ಅದನ್ನೊಂದ್ಸಲ ನೋಡಿ. ನಾನು ಯೂಟ್ಯೂಬ್ಗೆ ಅವೇರ್ನೆಸ್ ಬಂದಿದ್ದು ಡಿಗ್ರಿ ಟೈಮಲ್ಲಿ. ಸೊ ನಾನು ಸ್ಟಾರ್ಟ್ ಮಾಡಿದ್ದು 2017-18 ಯೂಟ್ಯೂಬ್ ಚಾನಲ್ ಅಂತ ಸ್ಟಾರ್ಟ್ ಮಾಡಿದೆ. ಆ ಚಾನಲ್ಗೆ ಸುಮ್ಮನೆ ಏನೋ ಸಿಗ್ಬೇಕಿದ್ದು ಅದು ಇದು ಆಗ್ತಾಯಿದ್ವಿ. ಅವಾಗ ನಮಗೇನು ಅದ್ರದ್ದು ಗೈಡ್ಲೈನ್ಸ್ ಗೊತ್ತಿಲ್ಲ, ರೂಲ್ಸು ರೆಗ್ಯುಲೇಷನ್ಸ್ ಏನೂ ಗೊತ್ತಿಲ್ಲ, ಸುಮ್ಮನೆ ಅಪ್ಲೋಡ್ ಮಾಡ್ತಾಯಿದ್ವಿ. ಹಾಗಾಗಿ ಅದನ್ನು ಯಾವಾಗೋ ಟೈಮ್ ಇದ್ದಾಗ ಮಾಡ್ತಾಯಿದ್ವಿ, ಇಲ್ಲಾಂದರೆ ಬಿಡ್ತಾಯಿದ್ವಿ. ಸೊ ಅದು ಅವಾಗಿತ್ತು ಒಂದು ಚಾನಲ್ಲು. ಸೊ ಆಮೇಲೆ ಮೊಬೈಲ್ ಚೇಂಜ್ ಮಾಡಿದ್ಮೇಲೆ ನಮ್ಗೆ ಅದು ಹೆಂಗೆ ಚೇಂಜ್ ಮಾಡಬೇಕು, ಏನು ಶಿಫ್ಟ್ ಅದು ಗೊತ್ತಿರಲಿಲ್ಲ. ಅವಾಗ ಹೋಯ್ತು. ಸೊ ಅದಾದಮೇಲೆ ತಿರ್ಗಾ ಮತ್ತೆ ಇನ್ನೊಂದು ಚಾನಲ್ನ ಸ್ಟಾರ್ಟ್ ಮಾಡ್ತೀನಿ. 2020 ಮತ್ತೆ ಇನ್ನೊಂದು ಚಾನಲ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಆವಾಗ ಆ ಚಾನಲ್ಲು ಅಷ್ಟೇ, ಅದಕ್ಕೂ ನಮಗೆ ವೀಡಿಯೋ ಹಾಕೋಕ್ಕೆ ಕಂಟೆಂಟ್ ಗೊತ್ತಿರಬೇಕು, ಇಲ್ಲ ಮಾತಾಡೋದಕ್ಕೆ ಅಟ್ಲೀಸ್ಟ್ ನಾನು ಇವಾಗ ಈ ಧೈರ್ಯ ಮಾಡಿದ್ದೀನಿ ವಾಯ್ಸ್ ಓವರ್ ಕೊಡೋದಕ್ಕೆ. ಅದಕ್ಕೂ ಮುಂಚೆ ನಮಗೆ ಕರೆಕ್ಟಾಗಿ ಕಾನ್ಫಿಡೆಂಟಾಗಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ನಾವೇನು ವೀಡಿಯೋ ಮಾಡಿ ಹಾಕೋದು, ಸುಮ್ಮನೆ ಅಲ್ಲಿ ಇಲ್ಲಿ ಸಿಕ್ಕಿದ್ದನ್ನು ಫಿಲಮ್ದೋ ಯಾವುದೋ ವೀಡಿಯೋನೋ ಯಾವುದೋ ಶಾರ್ಟ್ ಮೂವಿದೋ ಸೊ ಈ ಥರದ್ದು ವೀಡಿಯೋ ಸಾಂಗನ್ನು ಎಡಿಟ್ ಮಾಡಿ ಅದರಲ್ಲಿ ಹಾಕೋತಿದ್ವಿ. ಸೊ ಆಮೇಲೆ ಅವಾಗ ಮೊಬೈಲ್ ಚೇಂಜ್ ಮಾಡಿದ್ಮೇಲೆ ಮೊಬೈಲ್ ಕಳೆದೋಯ್ತು. ಅದಾದಮೇಲೆ ಅದನ್ನು ಮತ್ತೆ ಹಾಕೊಂಡು ಇದು ಮಾಡೋವಂಥ ಕಂಟೆಂಟ್ಗಳು ಅಥವಾ ಅಷ್ಟೊಂದು ಲೆವೆಲ್ಗೆಲ್ಲ ನಾವೇನು ಮಾಡಿರಲಿಲ್ಲ. ಸೊ ಅದನ್ನು ಬಿಟ್ವಿ. ಅವಾಗ ಅದಾದಮೇಲೆ 2022 ಒಂದು ಚಾನಲ್ನ ಸೀರಿಯಸ್ಸಾಗಿ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿದಾಗ ವೀಡಿಯೋಸ್ ಹಾಕ್ತೀನಿ. 22-23 ಈ ಟೈಮಲ್ಲಿ ರಿಷಿ ಸುನಾಕ್ 23-24 ಈ ಟೈಮಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಸೆಲೆಕ್ಟ್ ಆಗ್ತಾರೆ. ಆವಾಗ ಅವ್ರ ಬಗ್ಗೆ ಒಂದಷ್ಟು ವೀಡಿಯೋ ಮಾಡ್ತೀವಿ. ಕನ್ನಡದ ನಮ್ಮ ಕರ್ನಾಟಕದ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಮತ್ತು ಸುಧಾಮೂರ್ತಿ ಅವರ ಅಳಿಯ ಅವರು ಇಂಡಿಯನ್ಸು. ಅವರು ಅಲ್ಲಿ ಬ್ರಿಟಿಷ್ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಸೊ ಅವ್ರ ಬಗ್ಗೆ ಸ್ವಲ್ಪ ಜಸ್ಟ್ ಏನಂದರೆ ಅವ್ರದ್ದೊಂದು ಫೋಟೋ ಹಾಕೋದು ಆ್ಯಂಡ್ ಅವ್ರ ಬಗ್ಗೆ ಡೀಟೇಲ್ಸ್, ಅವರು ಎಲ್ಲಿ ಹುಟ್ಟಿದ್ದು, ಏನು ಮಾಡ್ತಾಯಿದ್ರು. ಸೊ ಈ ರೀತಿ ಒಂದು ಇದನ್ನು ಎಡಿಟ್ ಮಾಡಿ ನಾವು ಹಾಕಿರ್ತೀನಿ. ಒಂದು 3 ವೀಡಿಯೋ ರಿಷಿ ಸುನಾಕ್ ಬಗ್ಗೆ ಮತ್ತು ಅವರ ವೈಫ್ ಬಗ್ಗೆ ಹಾಕಿರ್ತೀನಿ.
ಆ 3 ವಿಡಿಯೋಯಿಂದ ಆಲ್ಮೋಸ್ಟ್ 12-13 ಲ್ಯಾಕ್ ವ್ಯೂಸ್ ಹೋಗುತ್ತೆ, 4000 ಅವರ್ಸ್ ವಾಚ್ ಅವರ್ಸ್ ಎಲ್ಲ ಆಗೋಗುತ್ತೆ. ಅಂತ ಇನ್ನೇನು ನಮಗೆ ಸಬ್ಸ್ಕ್ರೈಬರ್ಸ್ ಆಗಿರಲ್ಲ ಆ ಚಾನಲ್ಗೆ. ಒಂದು 350-400 ಆಗಿದ್ರು ಅವಾಗಷ್ಟೇ ಇನ್ನು. ಸೊ ಅದು ಆಗಿರೋದು. ನಾವಿವಾಗ ವಿಡಿಯೋ ಹಾಕಿದಾಗ್ಲೂ ಅದಾಗಿಲ್ಲ. ವಿಡಿಯೋ ಹಾಕಿ ಒಂದು 2-3 ಮಂತ್ಸ್ ಆದಮೇಲೆ ಆ ವಿಡಿಯೋ ಚೆನ್ನಾಗಿ ಹೋಗ್ತಾಯಿತ್ತು, ಒಂದೊಂದು ಇದಾಗ್ತಾಯಿತ್ತು, ರೈಸ್ ಆಗ್ತಾಯಿತ್ತು. ಸೊ ಅವಾಗ ತುಂಬ ಖುಷಿ ಆಗ್ತಾಯಿತ್ತು, ಏನಿದು ಇಷ್ಟು ದಿನ ಆದಮೇಲೆ ಇವಾಗ ಹೋಗ್ತಾಯಿತ್ತಲ್ಲ ಇತ್ತು ಅಂತ. ಸೊ ಹಂಗೆ 3 ವಿಡಿಯೋ ಆಯಿತು, ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಯ್ತು, ವ್ಯೂಸ್ನು ಲಕ್ಷ ವ್ಯೂಸ್ ಬಂತು ಅದಕ್ಕೆ. ಸೊ ಆಮೇಲೆ ನೋಡಿದ್ರೆ ಸಬ್ಸ್ಕ್ರೈಬರ್ಸ್ ಇರಲಿಲ್ಲ. ಆಮೇಲೆ ಏನಾಯಿತು, ಒಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಅದು ಗಂಧದ ಗುಡಿ ಇದು ಬಂತಲ್ವ, ಅವರು ತೀರ್ಕೊಂಡ್ಮೇಲೆ ಆ ವಿಡಿಯೋನ ತೆಗೆದು ಒಂದ್ಸಲ ಫಿಲ್ಮ್ಗೆ ಹೋಗಿದ್ದೆ. ಆ ಮೂವಿ ನಮಗೆ ಅದು ಮೂವಿ ಅನ್ನೋದಕ್ಕಿಂತ ಏನೋ ಒಂಥರ ತುಂಬ ಡಿಫ್ರೆಂಟ್ ಆಗಿತ್ತು ಅದು. ಸೊ ಅದಕ್ಕೆ ಜನ ನೋಡಲಿ ಅನ್ನೋ ಥರ ಈ ರೀತಿ ಇದೆ ಅಂತ ನಾನು ಹಾಕಿದ್ದೆ ಅದನ್ನು. ಅದು ಸ್ಟೇಟಸ್ಗೆ ಹಾಕೊಳ್ಳೋ ಬದಲು ತೆಗೆದು ಅಲ್ಲಿ ಹಾಕ್ಕೊಂಡಿದ್ದೆ. ಅಲ್ಲಿ ವಿಡಿಯೋ ಮಾಡಿ ಥಿಯೇಟ್ರಲ್ಲಿ ಜನ ನೋಡ್ತಾ ಇದ್ದು, ಅವ್ರು ಬಂದಾಗ ಕಿರ್ಚಾಡ್ತಾ ಇದನ್ನು ತೆಗೆದು ನಾನು ಇದಕ್ಕೆ ಹಾಕ್ಕೊಂಡಿದ್ದೆ ಯೂಟ್ಯೂಬ್ಗೆ. ಅದಕ್ಕೆ ಏನಾಯಿತು, ಕಾಪಿ ರೈಟ್ಸ್ ಬಂತು. ಅದಾದಮೇಲೆ KGF ಅಲ್ಲಿ ಒಂದು ಡೈಲಾಗ್ ನನಗೆ ತುಂಬ ಇಷ್ಟ ಆಗಿರೋದು ಒಂದು ಡೈಲಾಗ್ ಇದೆ, KGF 2. ಸೊ ಅದರದ್ದೊಂದು ಡೈಲಾಗ್ನ ತೆಗೆದು ಆ ಸೀನು ನಾನು ತೆಗೆದು ಅಲ್ಲಿ ಹಾಕಿದ್ದೆ. ಐ ಥಿಂಕ್ ಅದು 1 ಮಿನಿಟ್ ಇತ್ತು ಅಂತ ಅನಿಸುತ್ತೆ. ಸೊ ಅದನ್ನ ಅಲ್ಲಿಗೆ ಹಾಕಿದೆ. ನೋಡಿದ್ರೆ ಕಾಪಿ ಸ್ಟ್ರೈಕ್ ಬಂದ್ಬಿಡ್ತು. ಸೊ ಅವಾಗಿಂದ ಚಾನಲ್ಲು ಹೋದಂಗೆ. ಆಮೇಲೆ ನೋಡ್ತೀವಿ ನಾವು ಈ ಥರ ಕಾಪಿ ರೈಟ್ಸು, ಕಾಪಿ ಸ್ಟ್ರೈಕ್ ಬಂದಿದೆ, ಏನು ಮಾಡೋದು ಅಂತ. ಸೊ ಆಮೇಲೆ ನೋಡಿದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ, ಹೆಂಗಾಗುತ್ತೆ. ಆಮೇಲೆ ನಮಗೇನು ಅವ್ರೇನೋ ಕೇಸ್ ಹಾಕ್ಬಿಡ್ತಾರೆ. ಸೊ ಈ ಥರ ಎಲ್ಲ ಅನಿಸಿ ಆ ಚಾನಲ್ನ ಡಿಲೀಟೇ ಮಾಡಿಬಿಟ್ಟೆ. ಆಮೇಲೆ ಸುಮ್ಮನಾಗ್ಬಿಟ್ವಿ, ಡಿಲೀಟ್ ಮಾಡಿಬಿಟ್ಟು. ಸೊ ಆಮೇಲೆ ನೋಡಿದ್ರೆ ಅದೇನೂ ಆಗ್ತಾ ಇರಲಿಲ್ಲ. ಒಂದ್ಸಲ ಬಂದಿದ್ರೆ ಏನೂ ತೊಂದರೆ ಇಲ್ಲ ಅಂತ ಎಲ್ಲರೂ ಅವಾಗ ಹೇಳ್ತಾಯಿದ್ರು. ಸೊ ನಮ್ಗೆ ಅವಾಗ ತುಂಬ ಬೇಜಾರಾಯಿತು. ಆಮೇಲೆ ಹೋಗ್ಲಿ ಬಿಡಿ, ನೋಡೋಣ, ನಮಗೇನಾದರೂ ನಮ್ಮ ಪಾಲಿಗೆ ಏನಾದರೂ ಬರಬೇಕು ಅಂದರೆ ಆಗೋದು ಹಾಗೆ ಆಗುತ್ತೆ ಅಂದ್ಕೊಂಡು ಸುಮ್ಮನಾದ್ವಿ. ಅದಾದಮೇಲೆ ಇನ್ನೊಂದು ಚಾನಲ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಅದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಅಂತ. ಅದ್ರ ಬಗ್ಗೆ ಹಾಕೋದಕ್ಕೆ ನಾವು ನಮ್ಮ ಫೇಸ್ ತೋರಿಸ್ಕೊಂಡು ಎವ್ರಿಡೇ ಕಂಟೆಂಟನ್ನು ಕ್ರಿಯೇಟ್ ಮಾಡಿಕೊಂಡು ಅಥವಾ ಈ ಥರ ಮಾಡಬೇಕು. ಆ್ಯಂಡ್ ಫ್ಲೂಯೆನ್ಸಿ ತುಂಬ ಇಂಪಾರ್ಟೆಂಟು ಅದರಲ್ಲಿ. ಸೊ ಕನ್ಸಿಸ್ಟೆನ್ಸಿ ಆಗಿ ಫಾಲೋ ಮಾಡಬೇಕು, ಅದನ್ನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ನಮಗೆ ಆ ಥರ ಮಾಡೋದಕ್ಕೆ ನಮಗೆ ಟೈಮ್ ಇಲ್ಲ. ಸೊ ನಾವಿಲ್ಲಿ ಕೆಲಸಕ್ಕೆ ಹೋಗ್ಕೊಂಡು ಅಲ್ಲಿಂದ ಬಂದು ನಮ್ಗೆ ಆ ಥರ ಟೈಮ್ ಇಲ್ಲ. ಸೊ ಹಾಗಾಗಿ ಅದನ್ನು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಸೊ ಅದನ್ನ ಹಂಗೆ ಬಿಟ್ಬಿಟ್ಟಿದ್ವಿ. ಅದು ಬಿಟ್ಟು ಲಾಸ್ಟು ಒಂದು 1 or 2 months ಬ್ಯಾಕು ಹಿಂಗೆ ನಾವು ಯಾವುದೋ ಒಂದು ಬಿಸ್ನೆಸ್ ಬಗ್ಗೆ ನೋಡಬೇಕಾದ್ರೆ ಆನ್ಲೈನ್ ಅಥವಾ ಈ ಸೋಷಿಯಲ್ ಮೀಡಿಯಾ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಹೇಗೆ ದುಡ್ಡು ಮಾಡ್ಬೋದು ಅಂತ ನಾವು ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟು, ಶೇರ್ ಮಾರ್ಕೆಟು, ಟ್ರೇಡಿಂಗ್ ಬಗ್ಗೆ ನೋಡ್ತಾ ಇರಬೇಕಾದ್ರೆ ಸೊ ಈ ಟಾಪಿಕ್ಕು ನಮಗೆ ಯೂಟ್ಯೂಬ್ದು ಒಂದು ಬಂತು. ಅದರಲ್ಲಿ ಕನ್ನಡದವ್ರದ್ದು ತುಂಬ ವೀಡಿಯೋಸ್ ನೋಡ್ತೀವಿ ನಾವು, ಜಾಸ್ತಿ ನೋಡೋದು ಕನ್ನಡ ಚಾನಲ್ನೇ. ಸೊ ಆ ಗ್ಯಾಪಲ್ಲಿ ಒಂದು ಹಿಂದಿದು ಬಂತು. ಯಾಕೆಂದರೆ ಇಲ್ಲಿ ಸೌತ್ ಇಂಡಿಯನ್ಗಿಂತ ನಾರ್ತ್ ಇಂಡಿಯನ್ಸ್ ಇಂಥದನ್ನೆಲ್ಲ ತುಂಬ ಯೂಸ್ ಮಾಡ್ಕೊಂಡು ಬೆಳೆದಿರೋರು ಇದ್ದಾರೆ, ಓಕೆನಾ. ಬಿಕಾಸ್ ನಾರ್ತ್ ಇಂಡಿಯಾ ಆಲ್ಮೋಸ್ಟ್ ನಮ್ಮದು 4-5 ಸ್ಟೇಟ್ ಬಿಟ್ಟರೆ ಮಿಕ್ದವ್ರದ್ದೆಲ್ಲ ಅವ್ರದ್ದೇ, ಎಲ್ಲರೂ ಅವ್ರದ್ದು ಲೋಕಲ್ ಲ್ಯಾಂಗ್ವೇಜ್ ಇದ್ರೂ, ಮದರ್ ಟಂಗ್ ಇದ್ರು ಬೇರೆ ಇದ್ರೂ ಎಲ್ರಿಗೂ ಹಿಂದಿ ಬರುತ್ತೆ. ಎಲ್ಲರೂ ಹಿಂದಿ ಚಾನಲ್ನ ನೋಡ್ತಾರೆ, ಸೊ ಹಿಂದಿ ವೀಡಿಯೋಸ್ನ ನೋಡ್ತಾರೆ. ಸೊ ಹಾಗಾಗಿ ಅವ್ರ ಚಾನಲ್ಗಳು ತುಂಬ ಚೆನ್ನಾಗಿ ಹೋಗಿರುತ್ತೆ. ಸೊ ಆ ಥರದ್ರಲ್ಲಿ ನನಗೆ ತುಂಬ ಇನ್ಸ್ಪೈರ್ ಮಾಡಿದಂಥ ಒಂದು ಯೂಟ್ಯೂಬ್ ಚಾನಲ್ ಅಂತಂದರೆ ಮೊದಲನೇದಾಗಿ ಮಿಸ್ಟರ್ ಬೀಸ್ಟು. ಅದಕ್ಕಿಂತ ಮುಂಚೆ ಮಿಸ್ಟರ್ ಬೀಸ್ಟನ್ನ ಆಮೇಲೆ ನೋಡಿದ್ದು. ಮಿಸ್ಟರ್ ಬೀಸ್ಟ್ಗಿಂತ ಮುಂಚೆ ನನಗೆ ತುಂಬ ಇನ್ಸ್ಪೈರ್ ಮಾಡಿದಂಥ ವಿಡಿಯೋ ಅಂತಂದರೆ ಸೌರವ್ ಜೋಶಿ ಅಂತ. ಸೊ ಸೌರವ್ ಜೋಶಿ ತೆಲುಗು ಅಲ್ಲ, ಹಿಂದಿ. ಸೊ
ಸೌರವ್ ಜೋಶಿ ಬ್ಲಾಗ್ಸ್ ಅಂತ. ಅವನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಅಲ್ಲೂ ಇದೆ, ಅವನು ಫಸ್ಟ್ ವಿಡಿಯೋ ಹೆಂಗಿತ್ತು ಅನ್ನೋದು ಇದೆ. ಅವನು ಕರೋನಾ ಟೈಮಲ್ಲಿ 2019-18 ಈ ಟೈಮಲ್ಲಿ ಸ್ಟಾರ್ಟ್ ಮಾಡಿರೋದು. ಸೊ ಅವಾಗ ಸ್ಟಾರ್ಟ್ ಮಾಡಿದಾಗ ಅವ್ನು ಹೆಂಗಿದ್ದಾನೆ, ಅವ್ರ ಮನೆ ಹೇಗಿದೆ, ಅವನು ಅವಾಗ ಸ್ಟಾರ್ಟ್ ಮಾಡಿದಾಗ ಅವನ ವೀಡಿಯೋಸ್ಗೆ ವ್ಯೂಸ್ ಎಲ್ಲ ಹೆಂಗೆ ಬರ್ತಾಯಿತ್ತು ಅದನ್ನು ಬೇರೆಯವರು ತುಂಬ ಕಡೆ ಹಾಕಿದ್ದಾರೆ. ಆ್ಯಂಡ್ ಅವನೂ ಕೂಡ ತುಂಬ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾನೆ. ಆ್ಯಂಡ್ ಅವನ ಚಾನಲ್ ಹೋಗಿ ನೋಡಿದ್ರೂ ಗೊತ್ತಾಗುತ್ತೆ. ಆಮೇಲೆ ಈ ಸೌರವ್ ಜೋಶಿ ಅನ್ನೋ ವಿಷಯ ನನಗೆ ಎಲ್ಲಿಂದ ಗೊತ್ತಾಯಿತು, ಅಥವಾ ಸೌರವ್ ಜೋಶಿ ಬಗ್ಗೆ ಎಲ್ಲಿ ಗೊತ್ತಾಯಿತು ಅಂತಂದರೆ, ಕನ್ನಡದವರು ಯಾರೋ ಒಬ್ಬರು ಈ ಸ್ಟೇಡಿಯಂ ಹತ್ರನೋ ಅಥವಾ ಯಾವುದೋ ಗ್ರೌಂಡ್ ಹತ್ರನೋ ವಾಕಿಂಗ್ ಮಾಡಬೇಕಾದ್ರೆ, ಎಕ್ಸಸೈಸ್ ಮಾಡಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಮಾಡಿಕೊಂಡು ಇನ್ಸ್ಟಾಗ್ರಾಮ್ಗೆ ಒಂದು ವಿಡಿಯೋ ಹಾಕಿದ್ದಾರೆ. ಏನಂತ, ಕನ್ಸಿಸ್ಟೆನ್ಸಿ ಎಷ್ಟು ಇಂಪಾರ್ಟೆಂಟು ಅಂತ ಕನ್ನಡದಲ್ಲಿ ಹಾಕಿರೋದು ಇದು. ಸೊ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅಥವಾ ಎನಿ ಜಾಬ್, ಎನಿ ವರ್ಕ್, ಎನಿ ಬಿಸ್ನೆಸ್ ಮಾಡಬೇಕಾದ್ರೆ ಕನ್ಸಿಸ್ಟೆನ್ಸಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಕಾನ್ಫಿಡೆನ್ಸು, ಕನ್ಸಿಸ್ಟೆನ್ಸಿ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಈ ವ್ಯಕ್ತಿನ ನೋಡಿ, ದಟ್ ಈಸ್ ಸೌರವ್ ಜೋಶಿ. ಅವರು ಸ್ಟಾರ್ಟ್ ಮಾಡಿದಾಗ ಹೆಂಗಿದ್ರು ಇವಾಗ ಹೆಂಗಿದ್ದಾರೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಕನ್ನಡದವ್ರು ಯಾರು, ಅವ್ರ ಹೆಸರು ಗೊತ್ತಿಲ್ಲ, ಕನ್ನಡದವರು ಯಾರು ಮಾಡಿರೋದು, ಬಟ್ ಅವ್ರು ಹೇಳಿರೋ ಹೆಸರು ಸೌರವ್ ಜೋಶಿದು. ಸೊ ಹಾಗಾಗಿ ನನಗೆ ಅವತ್ತಿಂದ ಅವ್ರ ಬಗ್ಗೆ ಸರ್ಚ್ ಮಾಡಿದ್ನ ಯೂಟ್ಯೂಬಲ್ಲಿ. ಹೋಗಿ ನೋಡಿದ್ರೆ 35 crore ಪೀಪಲ್ ಅವ್ರನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರ ಚಾನಲ್ಗೆ. 35 ಕೋಟಿ ಜನ. ಆಲ್ಮೋಸ್ಟ್ ಎಲ್ಲ ಸೂಪರ್ ಕಾರ್ಗಳು, ಎಲ್ಲ ಕಾಸ್ಟ್ಲಿಯೆಸ್ಟ್ ಕಾರ್ಗಳು ಅವ್ರ ಹತ್ರ ಇದೆ. ಆ್ಯಂಡ್ ಇತ್ತೀಚೆಗೆ ಯಾವುದೋ ಪ್ರೈವೇಟ್ ಜೆಟ್ಟಲ್ಲಿ 35 crore ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ ಏನೋ ಮಾಡಿದ್ದಾರೆ. ಅವ್ರ ಅಪ್ಪ ಅಮ್ಮ, ಅವ್ರ ಫ್ಯಾಮಿಲಿ ಎಲ್ಲನೂ ಇದರಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಸೊ ಅದೆಲ್ಲ ನೋಡಿದಾಗ ಸಖತ್ ಖುಷಿ ಆಗ್ತಾಯಿತ್ತು. ಅದು ಮತ್ತೆ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡೋಕ್ಕೆ ಇನ್ಸ್ಪೈರ್ ಮಾಡೋದಂತ ಒಂದು ಇನ್ಸಿಡೆಂಟ್ ವಿಡಿಯೋ. ಆ್ಯಂಡ್ ಈಸ್ ದ ಪರ್ಸನ್. ಆ್ಯಂಡ್ ಕನ್ನಡದಲ್ಲಿ ನಾನು ವಿಡಿಯೋ ಸೇವ್ ಮಾಡ್ಕೊಂಡಿದ್ದೀನಿ. ಅವ್ರು ಯಾರು ಅಂತ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಕನ್ನಡದಲ್ಲಿ ಯಾರು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ರು, ಐ ಮೀನ್ ವಿಡಿಯೋ ಹಾಕ್ಕೊಂಡಿದ್ರು. ಸೊ ಆ ಪರ್ಸನನ್ನು ನನ್ನ ಚಾನಲ್ ಏನಾದರೂ ಮಾನಿಟೈಸ್ ಆದರೆ ಫಸ್ಟ್ ಐ ವಾಂಟ್ ಟು ಥ್ಯಾಂಕ್ ಹಿಮ್. ಆ್ಯಂಡ್ ಅವ್ರನ್ನ ಮೀಟ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನನಗೆ ಸ್ಟಾರ್ಟ್ ಮಾಡೋದಕ್ಕೆ ಈಸ್ ದ ರೀಸನ್ ಆ್ಯಂಡ್ ಅವರು ಇನ್ಸ್ಪಿರೇಷನು. ನೀವು ಒಂದ್ಸಲ ಸೌರವ್ ಜೋಶಿ ಬಗ್ಗೆ ನೋಡಿ. ಆ್ಯಂಡ್ ಕನ್ನಡದಲ್ಲಿ ತುಂಬ ಜನ ವೀಡಿಯೋಗಳನ್ನ ಮಾಡ್ತಾರೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ನಮ್ಮವ್ರಿಗೆ ಕಾಲೆಳೆಯೋದು ಅಂತಾರಲ್ವ. ಸೊ ನೆಗೆಟಿವ್ ಕಮೆಂಟ್ಸ್ ಹಾಕೋದು, ಅಲ್ಲೇ ಯಾರೋ ಒಬ್ಬರು ಏನೋ ಮಾತಾಡ್ತಾ ಇದ್ರೆ ಅದಕ್ಕೇನೆ ಒಂದೇನೋ ಹಾಕಿ ಅವರು ನೆಕ್ಸ್ಟ್ ವೀಡಿಯೋನ ಮಾಡಲೇಬಾರ್ದು ಅನ್ನೋ ಥರ ಮಾಡಿಬಿಡೋದು. ಸೊ ಈ ಥರ ಆಗೋದು ಬರೀ ನಮ್ಮಲ್ಲಿ ಮಾತ್ರ. ಆ ಹಿಂದಿ ಚಾನೆಲ್ಗಳು ಅವರು ಇದ್ದಾರೆ ನೋಡಿ, ಯೂಟ್ಯೂಬ್ ಚಾನೆಲ್ಗಳು, ಅವರು ಹೆಂಗೆ ಅಂತಂದರೆ ಅವ್ರವರು ಏನು ವೀಡಿಯೋ ಮಾಡಬೇಕು, ಅವ್ರವ್ರು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಿರ್ತಾರೆ ಹೊರತು ಅವರು ಇನ್ನೊಬ್ರು ಕಾಲೆಳೆದು ತಲೆ ಕೆಡಿಸ್ಕೊಳ್ಳಲ್ಲ, ಇನ್ನೊಬ್ರನ್ನ ಅಷ್ಟೊಂದು ಕಾಲೆಳೆಯೋಕ್ಕೂ ಹೋಗಲ್ಲ. ಆಮೇಲೆ ಪರ್ಸ್ನಲ್ ಅಟ್ಯಾಕ್ಗಳನ್ನೆಲ್ಲ ಮಾಡಲ್ಲ. ಸೊ ಎಲ್ಲರೂ ಒಂದು ಯೂಟ್ಯೂಬರ್ ಎಲ್ಲ ಒಂದೊಂದು ಗ್ಯಾಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವರು ಒಂದಷ್ಟು ಜನ, ಇವರು ಒಂದಿಷ್ಟು ಜನ ಅಂತ. ಅವರಷ್ಟು ಜನದಲ್ಲಿ ಯಾರಿಗಾದ್ರೂ ಯಾರೋ ಒಬ್ಬ ಕಮೆಂಟ್ ಹಾಕಿದ್ದಾನೆ ಅಂತಂದರೆ ಅವರೆಲ್ಲ ಸೇರಿಕೊಂಡು ಅವನಿಗೇನೋ ಇದು ಮಾಡೋದು. ಸೊ ಈ ರೀತಿ ಒಂದು ಯೂಟ್ಯೂಬಲ್ಲಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗಳು ಅಥವಾ ಯೂಟ್ಯೂಬರ್ಗಳೇನಿದ್ದಾರೆ ಕನ್ನಡದಲ್ಲಿ, ಸೊ ಈ ರೀತಿ ಮಾಡ್ಕೊಂಡು ಒಬ್ರಿಗೊಬ್ರು ಅವ್ರವರೇ ಬೆಳೆಯೋದನ್ನು ಅವ್ರವರೇ ಇದು ಮಾಡ್ಕೊತಿದ್ದಾರೆ ಅಷ್ಟೇ. ಒಬ್ರಿಗೊಬ್ರು ಸ್ವಲ್ಪ ಇವಾಗ 7 ಕೋಟಿ ಜನ ಇದೀವಿ ಕರ್ನಾಟಕದಲ್ಲಿ ಅಂತಂದರೆ 7 ಕೋಟಿ ಜನದಲ್ಲಿ ನಾವು 1 ಲಕ್ಷ ಜನ ಯೂಟ್ಯೂಬರ್ಗಳು ಇರ್ತೀವಿ ಅಂತ ಅಂದ್ಕೊಳ್ಳಿ, ಇದ್ದಾರೆ ಅಂದ್ಕೊಳ್ಳಿ, ಒಂದೊಂದು ಸೇರಿಸ್ಕೊಂಡ್ಬಿಡಿ. ಸೊ ನಾವು ಇವಾಗ ಹೊಸಬರು 1 ಲಕ್ಷ ಜನ ಯೂಟ್ಯೂಬರ್ ಇದ್ದಾರೆ ಅಂತ ಅಂದ್ಕೊಳ್ಳಿ. 7 ಕೋಟಿ ಜನ ನಾವೆಲ್ಲ ಚಾನಲ್ಗಳನ್ನ ಅವ್ನು ಏನಾದರೂ ಮಾಡ್ತಾ ಇರಲಿ ಕಂಟೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ರಿಗೂ ದುಡ್ಡು ಬರುತ್ತೆ. 7 ಕೋಟಿ ಜನಕ್ಕೆ 7 ಕೋಟಿ ಜನನೂ ಬೆಳಿಬೋದು. ಆದರೆ ನಾವು ಮಾಡಲ್ಲ, ಯಾರು ಮಾಡಲ್ಲ. ಇಲ್ಲಿವರೆಗೂ ಕನ್ನಡದಲ್ಲಿ ಹೈಯೆಸ್ಟ್ ಸಬ್ಸ್ಕ್ರೈಬರ್ಸ್ ಇರೋದು ಇತ್ತೀಚೆಗೆ ನಾವು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದಾಗ ಅವ್ರು ಯಾರೋ ಹೇಳ್ತಾ ಇದ್ರು ಯೂಟ್ಯೂಬರು. ಸೊ ಅದರಲ್ಲಿ ಮ್ಯಾಕ್ಸಿಮಮ್ 25 ಲಕ್ಷ ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಇರೋದೇ
ಹೈಯೆಸ್ಟ್ ಕನ್ನಡದಲ್ಲಿ ಅಂತ. ಕನ್ನಡ ಯೂಟ್ಯೂಬರ್ಗೆ 25 ಲಕ್ಷ ಸಬ್ಸ್ಕ್ರೈಬರ್ಸ್ ಇರುತ್ತೆ, ಅದೇ ಹೈಯೆಸ್ಟ್ ಅಂತ. ಹಾಗಾಗಿ ಅಲ್ಲ, ಎಷ್ಟೋ ಜನ ನೋಡ್ತಾರೆ ವಿಡಿಯೋ, ಕೆಲವೊಂದು ವಿಡಿಯೋಗಳು ಇಷ್ಟನೂ ಆಗಿರುತ್ತೆ, ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಆ್ಯಂಡ್ ಅದೇನೋ ಅವ್ರು ಇಂಟೆನ್ಷನ್ಲಿ ಕೆಲವರು ಮಾಡಲ್ಲ, ಕೆಲವರು ಇಂಟೆನ್ಷನಲ್ಲಿ ಮಾಡ್ತಾರೆ. ಅವ್ರು ಯಾಕೆ ಅಂತಂದರೆ ನನ್ನ ಏನು ಕಾಂಟ್ಯಾಕ್ಟ್ಸಲ್ಲಿ ಇರೋರೇನೆ ಸಾವಿರಾರು ಜನ ಇದ್ದಾರೆ. ನಾವೊಂದು ಸ್ಟೇಟಸ್ಗೆ ಹಾಕ್ಕೊಂಡ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲ್ಲ. ಅಲ್ಲ, ಸ್ಟೇಟಸಲ್ಲಿ ಲಿಂಕ್ ಹಾಕ್ಕೊಂಡಿರ್ತೀವಿ ನಾವು, ಕೆಲವ್ರು ನೋಡೋಕ್ಕೆ ಹೋಗಲ್ಲ, ಬಿಕಾಸ್ ಆಫ್ ಅವರೆಲ್ಲ ಬ್ಯುಸಿ ಸ್ಕೆಡ್ಯೂಲು, ಅವರ ಇದರಲ್ಲಿ ಬ್ಯುಸಿ ಇರ್ತಾರೆ. ಕೆಲವರು ನೋಡಿರ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ಕೇಳಿದಾಗ ನಾವು ಕೇಳಿದಾಗ ಮಾಡ್ತಾರೆ, ಇಲ್ಲ ಅಂತಂದರೆ ಮಾಡಿದ್ದೀನಿ ಅಂತನೋ ಮಾಡ್ತೀನಿ ಅಂತನೋ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಕಂಟೆಂಟ್ಗಳು ಹೇಗಿರಬೇಕು ಅಂತಂದರೆ, ಅವ್ರು ನಮ್ಮ ಚಾನಲ್ನ ಸರ್ಚ್ ಮಾಡಿ ಹುಡುಕಿ ಇಂಥವ್ರದ್ದೊಂದು ಚಾನಲ್ ಇದೆಯಂತೆ ಅಥವಾ ಇಂಥದ್ದೊಂದು ಚಾನಲ್ ಇದೆಯಂತೆ, ಸೊ ಅದನ್ನು ಫಾಲೋ ಮಾಡೋಣ, ಸಬ್ಸ್ಕ್ರೈಬ್ ಮಾಡೋಣ ಅನ್ನೋ ಥರ ಇರಬೇಕು. ಸೊ ನೆಕ್ಸ್ಟ್ ನಾವು ಮಾಡೋ ಕಂಟೆಂಟ್ಗಳು, ಟಾಪಿಕ್ಗಳು ಸೊ ಆ ಥರ ಇರಬೇಕು. ತುಂಬ ಲೋಕಲ್ ಆಗಿ ಮಾಡಬಾರ್ದು, ಆ್ಯಂಡ್ ಅನಾವಶ್ಯಕ ಕಂಟೆಂಟ್ಗಳನ್ನೂ ಮಾಡಬಾರ್ದು, ಅಥವಾ ಇನ್ನೊಬ್ರಿಗೆ ಆರ್ನ್ ಮಾಡೋ ಅಂಥ ಕಂಟೆಂಟ್ಗಳನ್ನೂ ಮಾಡಬಾರ್ದು. ಸೊ ಸ್ವಲ್ಪ ನೋಡಿದವ್ರಿಗೂ ಯೂಸ್ಫುಲ್ ಅನಿಸ್ಬೇಕು. ಸೊ ಅಂಥ ಕಂಟೆಂಟ್ ಮಾಡೋಣ ಅಂತ ಈ ಚಾನಲ್ನ ಮಾಡಿರೋದು. ಆ್ಯಂಡ್ ಆಮೇಲೆ ಇನ್ನೊಂದೇನು ಅನಿಸ್ತು ಅಂತಂದರೆ, ಯೂಟ್ಯೂಬಲ್ಲಿ ಹೇಳ್ತಾಯಿದ್ರು ಹುಡುಗರು ಕೆಲವೊಂದು ಬಾಯ್ಸ್ಗಳು ಮಾಡ್ತಾರೆ, ಎಂಥ ಕಂಟೆಂಟ್ ಮಾಡಿದ್ರು ಕೆಲವರು ಇದು ಮಾಡಲ್ಲ. ಅದೇ ಯಾವ್ದಾದ್ರು ಒಂದು ಹುಡುಗಿ ಅಥವಾ ಒಂದು ಪೋಸ್ಟ್ ಹಾಕಿದ್ರೆ ಅಥವಾ ವಿಡಿಯೋ ಹಾಕಿದ್ರೆ ಎಲ್ಲರೂ ಅದಕ್ಕೆ ಜಾಸ್ತಿ ವ್ಯೂಸು, ಲೈಕ್ಸು, ಕಮೆಂಟ್ಸು ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ನಮ್ಗಳದಕ್ಕೂ ಬರಲ್ಲ, ಹುಡುಗರ್ದಕ್ಕೆ ವಾಯ್ಸ್ಗೆ ಯಾರಾದರೂ ಮೆನ್ಗಳು ಮಾಡಿದರೆ ಬರಲ್ಲ ಅಂತ ತುಂಬ ಜನ ಹೇಳಿರೋದು. ಓಕೆನಾ? ನನ್ನ ಫ್ರೆಂಡ್ಸು ಅದೇ ಹೇಳ್ತಾಯಿದ್ರು, ನೀವು ಬರೀ ನಿಮ್ಮ ಇದನ್ನು ಮಾಡ್ಕೊಂಡೋದ್ರೆ, ನಿಮ್ಮ ವಾಯ್ಸಲ್ಲಿ ಬರೀ ನೀವು ಒಬ್ಬರೇ ಮಾಡ್ಕೊಂಡೋದ್ರೆ ಆ ಥರ ಬರಲ್ಲ. ನೀವು ಈ ಥರ ಕೊಲ್ಯಾಬ್ ಮಾಡಬೇಕು, ಅಥವಾ ನಿಮ್ಮ ಇದಕ್ಕೇ ಬೇರೆಯವ್ರನ್ನು ಈ ಥರ ಸೇರಿಸ್ಕೊಂಡು ಮಾಡಿ ಅಂತ. ನೋಡೋಣ, ವಿಲ್ ಸಿ. ಆ ಥರ ಅವಶ್ಯಕತೆ ಇದ್ದರೆ ಮಾಡೋಣ. ಇದು ಬಂದು ಯೂಟ್ಯೂಬ್ ಚಾನಲ್ ಬಗ್ಗೆ ಯಾರಾದರೂ ಮಾಡೋರಿದ್ರೆ, ಆ್ಯಂಡ್ ನಾನು ಮೇಯ್ನಾಗಿ ಸಜೆಷನ್ ಯಾರಿಗೆ ಕೊಡಬೇಕು ಅಂತಂದರೆ ಸ್ಟೂಡೆಂಟ್ಸ್. ಯಾಕೆಂದರೆ ನಾನು ಸ್ಟೂಡೆಂಟ್ಸ್ ಆಗಿದ್ದಾಗ ತುಂಬ ಸಫರ್ ಪಟ್ಟಿದ್ದೀವಿ. ಆ್ಯಂಡ್ ನನಗೆ ಕಾಲೇಜ್ ಟೈಮಲ್ಲಿ ಟೈಮ್ ಸಿಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಕಾಲೇಜು ತುಂಬ ದೂರ ಇತ್ತು, ಮನೆಗೂ ಕಾಲೇಜ್ಗೂ ತುಂಬ ಇತ್ತು. ಸೊ ನನಗೆ ಅಲ್ಲಿ ಟ್ರಾವೆಲಿಂಗಿಗೆ 4-5 ಬಸ್ ಹತ್ಕೊಂಡು ಹೋಗೋಷ್ಟರಲ್ಲಿ ರಾತ್ರಿ 9:30 10 ಗಂಟೆ ಆಗೋಗಿರೋದು. ಬೆಳಿಗ್ಗೆ 5 ಗಂಟೆಗೆ ಮನೆ ಹೋಗ್ಬಿಟ್ರೆ ಅಷ್ಟೊತ್ತು ಆಗೋಗಿರೋದು. ಸೊ ಹಾಗಾಗಿ ಟೈಮ್ ಇರಲಿಲ್ಲ ನಿದ್ದೆ ಮಾಡೋಕ್ಕೆ. ಊಟ ಅಂತೂ ಮಾಡಿಲ್ಲ ಬಿಡಿ. ಸೊ ನಿದ್ದೆ ಮಾಡೋಕ್ಕೆ ಟೈಮ್ ಇರಲಿಲ್ಲ. ನಿದ್ದೆ ಬಸ್ಸಲ್ಲಿ ಮಾಡ್ಕೊಳ್ಳೋದು, ಇನ್ನೊಂದು ಬಸ್ಗೆ ಇಳಿಬೇಕಲ್ಲ, ಅಲ್ಲೇ ತಳ್ಳೋದು. ಸೊ ಈ ಥರ ಹಿಂಗಾಗಿತ್ತು. ಸೊ ಇವಾಗ ಯಾರ್ಯಾರು ಸ್ಟೂಡೆಂಟ್ಸು ಈ ವಿಡಿಯೋನ ನೋಡ್ತಾ ಇದ್ರೆ, ಸೊ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ದಯವಿಟ್ಟು ಒಂದು ಚಾನಲ್ನ ಓಪನ್ ಮಾಡ್ಕೊಳ್ಳಿ, ಒಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡ್ಕೊಳ್ಳಿ, ಒಂದು ಫೇಸ್ಬುಕ್ ಪೇಜನ್ನ ಓಪನ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಎಡಿಟಿಂಗ್ ಸ್ಕಿಲ್, ನೀವು ಏನಾದರೂ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಬೇಕು, ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದ್ರೆ ನಿಮಗೆ ದುಡ್ಡು ಬರೋಲ್ಲ, ಆಯಿತಾ? ಸೊ ನೀವು ಅದು ಏನು ಹಾಕಬೇಕು ಅಂದ್ಕೊಂಡಿದ್ದೀರೋ ಆ ವಾಟ್ಸಪ್ಪಲ್ಲಿ ಹಾಕೋದನ್ನೇ ತೆಗೆದು ನಿಮ್ಮ ಇನ್ಸ್ಟಾಗ್ರಾಮಲ್ಲೋ ಅಥವಾ ಇನ್ನೊಂಚೂರು ಸ್ವಲ್ಪ ದೊಡ್ಡದಾಗಿ ಲಾಂಗ್ ವೀಡಿಯೋ ಮಾಡ್ಕೊಂಡು ಅದನ್ನು ಯೂಟ್ಯೂಬಲ್ಲೋ ಹಾಕಿ. ಓಕೆನಾ? ನೀವು ಶಾರ್ಟ್ಸ್ಗಳನ್ನೂ ಹಾಕ್ಬೋದು, ವೀಡಿಯೋನೂ ಹಾಕ್ಬೋದು. ಶಾರ್ಟ್ಸ್ಗಳನ್ನ ಹಾಕಿದ್ರೆ ಸಬ್ಸ್ಕ್ರೈಬರ್ಸು ಅಥವಾ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಸೊ ಹಾಗಾಗಿ ನೀವು ಶಾರ್ಟ್ಸ್ನೂ ಹಾಕಿ. ನೀವು ಸ್ಟೇಟಸಲ್ಲಿ ಹಾಕೋದನ್ನು ತೆಗೆದು ಶಾರ್ಟ್ಸಲ್ಲಿ ಹಾಕಿ. ವೀಡಿಯೋ ಹಾಕಿದ್ರೆ ಸ್ಟೇಟಸಲ್ಲಿ ವೀಡಿಯೋ ಹಾಕಿದ್ರೆ ಅದನ್ನು ತೆಗೆದು ಶಾರ್ಟ್ಸಲ್ಲಿ ಹಾಕಿ, ಯೂಟ್ಯೂಬ್ ಶಾರ್ಟ್ಸಲ್ಲಿ. ಆ್ಯಂಡ್ ನಿಮ್ಮ ಇನ್ಸ್ಟಾಗ್ರಾಮ್ ಇದರಲ್ಲೂ ಹಾಕ್ಕೊಳ್ಳಿ, ಫೇಸ್ಬುಕ್ ಪೇಜಲ್ಲೂ ಹಾಕ್ಕೊಳ್ಳಿ. ಸೊ ಅನ್ನೆಸೆಸರಿ ಏನೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಹಾಕ್ಕೊಳ್ಳಿ. ಆವಾಗ ಕಾಲೇಜ್ ಸ್ಟೂಡೆಂಟ್ಸು, ನೀವು ಇವಾಗ PUC ಅಥವಾ ಡಿಗ್ರಿ ಇರ್ತೀರ ಅಂದ್ಕೊಳ್ಳಿ, ಈ ಏಜಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಕೋರ್ಸ್ ಮುಗಿಯೋಷ್ಟರಲ್ಲಿ ನೀವೇನಾದರೂ ಡೈಲಿ ಹಾಕ್ತೀರಾ ಅಥವಾ ವೀಕ್ಲಿ 3-4 ವೀಡಿಯೋಸ್ ಹಾಕ್ತೀರಾ ಅಂತಂದರೆ ಐ ಥಿಂಕ್ 1 ಇಯರ್ ಒಳಗಡೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಏನು ಮಾನಿಟೈಸ್ ಆಗಿಬಿಡುತ್ತೆ. ಸೊ ಆ್ಯಂಡ್ ಇವಾಗಿನ ಜನ್ರೇಷನ್ಗೆ ತಲೆಗಳು ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ತಲೆ ಓಡಿಸ್ತೀರ. ನಾವು ಇದೇ ಜನ್ರೇಷನ್ನೇ, ನಾವಿದು ತುಂಬ ಏಜ್ಡಲ್ಲ. ಒಳ್ಳೊಳ್ಳೆ ಐಡಿಯಾ, ಟೆಕ್ನಾಲಜಿ ಇರುತ್ತೆ. ಸೊ ನಿಮ್ಮ ತಲೆಯಲ್ಲಿ ಅಥವಾ ನಿಮ್ಮ ಗ್ಯಾಂಗ್ ಏನಿರುತ್ತೋ, ಸೊ ಆ ಗ್ರೂಪು
ಇದ್ರ ಬಗ್ಗೆ ಡಿಸ್ಕಸ್ ಮಾಡೋ ಅಂಥ ಗ್ರೂಪ್ ಒಂದನ್ನು ಸೆಟ್ ಮಾಡ್ಕೊಳ್ಳಿ, ಅಥವಾ ಈ ಥರ ಇಂಟ್ರೆಸ್ಟ್ ಇರೋರನ್ನ. ಸೊ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಒಂದೇ ಚಾನಲ್ನ ಎಲ್ಲರೂ ಸೇರ್ ಮಾಡ್ತೀವಿ ಅನ್ನೋ ಥರ ಮಾಡ್ಕೊಂಬೇಡಿ. ಎಲ್ಲರೂ ಒಂದೊಂದು ಚಾನಲ್ ಮಾಡ್ಕೊಳ್ಳಿ, ಎಲ್ಲರೂ ಸಪ್ರೇಟಾಗಿ ಸೇಮ್ ಕಂಟೆಂಟ್ ಆದರೂ ಮಾಡಿ, ಡಿಫ್ರೆಂಟ್ ಕಂಟೆಂಟ್ ಆದರೂ ಮಾಡಿ. ನೀವೆಲ್ಲ ಹೋಗ್ತೀರಾ, ಒಂದು ಟ್ರಿಪ್ ಅಂತ ಹೋಗ್ತೀರಾ, ಕಾಲೇಜ್ ಮುಗಿದ್ಮೇಲೆ ಅಲ್ಲಿ ಇಲ್ಲಿ ಅಂತ ಹೋಗ್ತೀರಾ ಆಯಿತಾ, ಅಥವಾ ಕಾಲೇಜಲ್ಲಿ ಪರ್ಮಿಷನ್ ಇದ್ದರೆ ಸೊ ಎಲ್ಲೆಲ್ಲಿ ವೀಡಿಯೋ ಮಾಡ್ಬೋದು ಅಲ್ಲಿ ಮಾಡಿಕೊಂಡು ಸೊ ಅಂಥ ವೀಡಿಯೋಗಳನ್ನ ಹಾಕೊಂಡೋಗಿ. ಆ್ಯಂಡ್ ನೀವು ನಿಮ್ಮ ಕೋರ್ಸ್ ಮುಗಿಯೋಷ್ಟರಲ್ಲಿ ಮಾನಿಟೈಸ್ ಆಗಿ ನಿಮಗೆ ದುಡ್ಡು ಬರ್ತಾ ಇರುತ್ತೆ. ಅಥವಾ ನೀವು ಯಾರಾದರೂ ತುಂಬ ಒಳ್ಳೆ ಕಂಟೆಂಟನ್ನು ಮಾಡ್ತೀರಾ ಅಂತಂದರೆ, ನಿಮಗೆಲ್ಲ ಎಡಿಟಿಂಗ್ ಸ್ಕಿಲ್ ಎಲ್ಲ ಚೆನ್ನಾಗಿದೆ, ಟೆಕ್ನಾಲಜಿ ಎಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋಕೆ ಬರುತ್ತೆ ಅಂದರೆ ಚೆನ್ನಾಗಿ ಮಾಡ್ಬೋದು. ಸೊ ಖಂಡಿತ ನೀವು ಕಾಲೇಜ್ ಮುಗಿಯೋಷ್ಟರಲ್ಲಿ ನೀವು ಕೆಲ್ಸಕ್ಕೆ ಹೋಗೋದೇ ಬೇಡ, ನೀವು ಕಂಟೆಂಟ್ ಕ್ರಿಯೇಟರ್ ಆಗಿಬಿಟ್ಟು ಈ ರೀತಿ ಸಂಪಾದನೆ ಮಾಡ್ಬೋದು. ಸೌರವ್ ಜೋಶಿ ನೆಟ್ವರ್ಕ್ ಅಂತ ಹೊಡೆದ್ರೆ ನಿಮಗೆ ಗೂಗಲಲ್ಲಿ 85 ಆರ್ 88 crores ಅಂತ ಏನೋ ಬರುತ್ತೆ. ಒಬ್ಬನು ಹೋಗ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ಚಂದ್ರ ಲೇಔಟ್ ಬೆಂಗಳೂರಲ್ಲಿ ಹೋದರೆ ಅಲ್ಲಿ ಎಷ್ಟು ಜನ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಗೆ ಕಷ್ಟಪಡ್ತಿರ್ತಾರೆ ಗೊತ್ತಿದೆ. ಅವರೆಲ್ಲರೂ ಯಾವುದೋ ಒಂದು ಜಾಬ್ ತೊಗೊಳಕ್ಕೆ ಅಥವಾ IAS IPS ಆಗೋದಕ್ಕೆ, KS ಸೊ ಈ ಥರ ಚಿಕ್ಕ ಪುಟ್ಟ ಎಕ್ಸಾಮಿಂದ ಹಿಡಿದು ಆ ಥರ ಟಾಪ್ ಲೆವೆಲ್ ಎಕ್ಸಾಮ್ಸ್ವರೆಗೂ ಪ್ರಿಪ್ರೇಷನ್ ನಡೆಸ್ತಾ ಇರ್ತಾರೆ. ಅವರೆಲ್ಲ ಅವರು ತಿಳ್ಕೊಳ್ಳೋ ನಾಲೆಡ್ಜ್ಗೆ, ಅವ್ರಿಗಿರೋ ನಾಲೆಡ್ಜ್ಗಳನ್ನ ಜಸ್ಟ್ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಂಡು ಹೋದ್ರೇ ಅವರು ಏನು ಲೈಫ್ ಟೈಮ್ ದುಡಿಯೋ ಅಂಥ ಆ ಜಾಬ್ ತಗೊಂಡು, ಒಬ್ಬ IAS ಆಫೀಸರ್ ಆದರೆ 1.5-2 ಲಕ್ಷ ಏನು ಸಂಬಳ ಬರುತ್ತೆ. ಸೊ ಅದನ್ನು ಅವರು ಲೈಫ್ ಟೈಮ್ ತಗೊಂಡು ದುಡಿಯೋದನ್ನು ವಿತಿನ್ 3-4 ಇಯರ್ಸಲ್ಲಿ ಈ ಥರ ಏನು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ದುಡಿಬೋದು. ಸೊ ದುಡ್ಡೇ ಇಂಪಾರ್ಟೆಂಟ್ ಆಗಿದ್ರೆ ಓಕೆನಾ. ಸೊ ಈ ಜನ್ರೇಷನಲ್ಲಿ ದುಡ್ಡೇ ಇಂಪಾರ್ಟೆಂಟ್. ಯಾಕೆಂದರೆ ಇವತ್ತು ಜಡ್ಜ್ಗಳು ಲಂಚ ತಗೊಳ್ಳೋ ಲೆವೆಲ್ಗೆ ಹೋಗಿದ್ದಾರೆ ಅಂತಂದರೆ, ಯಾವುದೇ ಒಬ್ಬ ಜಾಬ್ ತೊಗೊಳ್ಳೋನ್ಗಾಗಿರ್ಬೋದು, ಸೊ ಯಾವುದೇ ಪೊಸಿಷನ್ಗೆ ಹೋಗಬೇಕು ಅಂದ್ಕೊಂಡಿರೋನ್ಗಾಗಿರ್ಬೋದು, ಸೊ ದುಡ್ಡೇ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಸೊ ನಿಮಗೆ ದುಡ್ಡೇ ಇಂಪಾರ್ಟೆಂಟ್ ಆಗಿದ್ರೆ ಈ ಥರ ಯೂಟ್ಯೂಬರ್ಗಳಾಗ್ಬೋದು, ಆನ್ಲೈನ್ ಪ್ಲಾಟ್ಫಾರ್ಮ್ಗಳದ್ದು ದುಡಿಬೋದು. ಸೊ ಹಾಗಾಗಿ ಇದನ್ನು ತಲೆಯಲ್ಲಿ ಇಟ್ಕೊಂಡು ಯು ಕ್ಯಾನ್ ಡೂ ದಿಸ್. ಸೊ ನಿಮ್ಮ ಕಾಲೇಜ್ಗಳಲ್ಲಿ ನಡೆದಂಥ ಇನ್ಸಿಡೆಂಟ್ಗಳನ್ನೂ ಹಾಕೋಬೋದು. ಹಂಗೆ ಅಂದ್ಬಿಟ್ಟು ತುಂಬ ಪರ್ಸ್ನಲ್ ಇದನ್ನೆಲ್ಲ ಹಾಕೊಂಬಿಡಿ, ಏನೋ ದ್ವೇಷ ಮಾಡೋವಂಥದ್ದನ್ನೆಲ್ಲ. ನೀವು ಫ್ರೆಂಡ್ಸ್ ಎಂಜಾಯ್ ಮಾಡೋವಂಥದ್ದಾಗಿರ್ಬೋದು, ಅಥವಾ ಎಲ್ಲಾದರೂ ಪಿಕ್ನಿಕ್ ಟ್ರಿಪ್ಪು ಅಂತ ಹೋದಾಗ ಅಲ್ಲಿ ತಗೊಳ್ಳೋ ಅಂಥ ವೀಡಿಯೋಗಳಾಗಿರ್ಬೋದು. ಸೊ ಆ ಥರದನ್ನೆಲ್ಲ ತಗೊಳ್ಳಿ, ಅದನ್ನು ಹಾಕಿ. ಸೊ ಒಳ್ಳೆಯದಾಗಲಿ ಎಲ್ಲರಿಗೂ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.